Hi, welcome to my English learning channel, Learn English through ಕನ್ನಡ. ಈ ಚಾನಲಲ್ಲಿ ನಾನು ಇಂಗ್ಲೀಷ್ನ ಹೇಗೆ ಕನ್ನಡದಲ್ಲಿ ಈಸಿಯಾಗಿ ಕಲಿಬೋದು ಅಂತ ಹೇಳಿಕೊಡ್ತೀನಿ. ನೀವು ಇಂಗ್ಲೀಷ್ನ ಪೂರ್ತಿಯಾಗಿ ಕಲಿಬೇಕು ಅಂದರೆ ಈ ಚಾನಲಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಏನು ಕಲ್ತೀವಿ ಏನಪ್ಪ ಅಂದರೆ ಹೌ ಟು ಪ್ರಿಪೇರ್ ಅವರ್ ಮೈಂಡ್ ಬಿಫೋರ್ ಲರ್ನ್ ಇಂಗ್ಲೀಷ್. ಫಸ್ಟ್ ನಾವು ಮೈಂಡ್ಗೆ ತಿಳಿಸಬೇಕು ನಮಗೆ ಯಾಕೆ ಇಂಗ್ಲೀಷ್ ಇಂಪಾರ್ಟೆಂಟ್ ಇದೆ ಅಂತ. ವೈ ಶುಡ್ ವಿ ಲರ್ನ್ ಇಂಗ್ಲೀಷ್? ಬಿಕಾಸ್ ಇಂಗ್ಲೀಷ್ ಈಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್, ನಮಗೆಲ್ಲ ಕನ್ನಡ ಬರುತ್ತೆ, ನಾವು ಕರ್ನಾಟಕದ ಜನರ ಜೊತೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು ಆ್ಯಂಡ್ ವಿ ಕ್ಯಾನ್ ಸರ್ವೈವ್ ಎವ್ರಿವೇರ್ ಇನ್ ಕರ್ನಾಟಕ. ಅದೇ ನಮಗೆ ಇಂಗ್ಲೀಷ್ ಬಂದರೆ ಇಡೀ ವರ್ಲ್ಡ್ ಜನರ ಜೊತೆ ಈಸಿಯಾಗಿ ನಾವು ಕಮ್ಯುನಿಕೇಟ್ ಮಾಡ್ಬೋದು ಆ್ಯಂಡ್ ವಿ ಕ್ಯಾನ್ ಸರ್ವೈವ್ ಎವ್ರಿವೇರ್ ಇನ್ ವರ್ಲ್ಡ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಎಜುಕೇಷನ್. ಎಸ್ಪೆಷಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಇಂಗ್ಲೀಷ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ದೇ ಕ್ಯಾನ್ ಅಚೀವ್ ದೇರ್ ಡ್ರೀಮ್ಸ್ ಈಸಿಲಿ, ಬಟ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎಜುಕೇಷನಲ್ಲೂ ಕೂಡ ಇಂಗ್ಲೀಷ್ ತುಂಬಾ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಕಾನ್ಫಿಡೆನ್ಸ್. ಇಂಗ್ಲೀಷ್ ಕಲಿಯೋದ್ರಿಂದ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಕಾನ್ಫಿಡೆನ್ಸ್ ಜೊತೆಗೆ ನಮಗೆ ಪರ್ಸ್ನಾಲಿಟಿ ಕೂಡ ಡೆವಲಪ್ ಆಗುತ್ತೆ. ಇವಾಗ ನಮಗೆ ಇಂಗ್ಲೀಷ್ ಬರುತ್ತೆ, ಕಾನ್ಫಿಡೆನ್ಸ್ ಇದೆ, ಪರ್ಸ್ನಾಲಿಟಿ ಕೂಡ ಡೆವಲಪ್ ಆಗಿದೆ ಅಂದರೆ ನಮಗೆ ತುಂಬಾ ಅಪಾರ್ಚುನಿಟೀಸ್ ಸಿಗ್ತಾ ಹೋಗ್ತವೆ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಟು ಗೆಟ್ ಅ ಜಾಬ್. ನಮಗೆ ಇಂಗ್ಲೀಷ್ ಬಂದರೆ ಒಂದು ಒಳ್ಳೆ ಜಾಬ್ ತೊಗೋಬೋದು. ಆ್ಯಂಡ್ ಎಲ್ರದ್ದು ಡ್ರೀಮ್ ಏನಿರುತ್ತೆ, ಒಂದು ಒಳ್ಳೆ ಜಾಬ್ ತೊಗೋಬೇಕು ಅಂತ. ಸೊ ಒಂದು ಒಳ್ಳೆ ಜಾಬ್ ತೊಗೋಬೇಕು ಅಂದ್ರೂ ಇಂಗ್ಲೀಷ್ ನಮಗೆ ಬರಲೇಬೇಕಾಗತ್ತೆ. ಇಷ್ಟು ಪಾಯಿಂಟ್ಸ್ನ ನಾವು ನಮಗೆ ನಾವೇ ಹೇಳ್ಕೋಬೇಕಾಗತ್ತೆ. ನಾವು ಇಂಗ್ಲೀಷ್ನ ಕಲೀಲೇಬೇಕು ಅಂತ ಸುಮ್ಮನೆ ಕೂಡೋದಲ್ಲ. ಕೆಲವೊಂದು ಬೇಸಿಕ್ ರೂಲ್ಸ್ ಇದ್ದಾವೆ, ಆ ರೂಲ್ಸ್ನ ನಾವು ನಮ್ಮ ಜೀವನದಲ್ಲಿ ಫಾಲೋ ಮಾಡಬೇಕು. ಏನಪ್ಪ ಆ ರೂಲ್ಸ್ ಅಂದರೆ, ಫಸ್ಟ್ ಡಿಸಿಪ್ಲಿನ್. ನಾವು ಒಂದಿನ ವಿಡಿಯೋ ನೋಡ್ತೀವಿ, ಅವತ್ತು ಕಲಿತೀವಿ ಅಂತ ಅಂದ್ಕೊಳ್ಳಿ. ಅದೇ ನೆಕ್ಸ್ಟ್ ಡೇ ನೀವು ಅಂದ್ಕೋತೀರಾ ನಾಳೆ ನೋಡಿದ್ರಾಯ್ತು, ನಾಡಿದ್ದು ನೋಡಿದ್ರಾಯ್ತು ಅಂತ ಅಂದ್ಕೊಳ್ತೀರಾ. ಈ ಹ್ಯಾಬಿಟ್ ನಾವು ಇಂಗ್ಲೀಷ್ ಕಲಿಯೋದಕ್ಕೆ ಒಳ್ಳೆಯದಲ್ಲ. ದಿನದ 24 ತಾಸಿನಲ್ಲಿ 1 ತಾಸಾದರೂ ನಾವು ಇಂಗ್ಲೀಷ್ ಕಲಿಯೋದಕ್ಕೆ ಮೀಸಲಿಡಬೇಕಾಗತ್ತೆ. ಒಂದೊಳ್ಳೆ ಡಿಸಿಪ್ಲಿನ್ನ ನಾವು ಇಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಇಂಟ್ರೆಸ್ಟ್. ಸುಮ್ಮನೆ ವಿಡಿಯೋ ನೋಡೋದಲ್ಲ, ವಿತ್ ಇಂಟ್ರೆಸ್ಟ್ ವಿಡಿಯೋ ನೋಡಬೇಕು. ಆ್ಯಂಡ್ ಅದೇ ಇಂಟ್ರೆಸ್ಟ್ ನೀವು ಪೂರ್ತಿಯಾಗಿ ಇಂಗ್ಲೀಷ್ ಕಲಿಯೋವರೆಗೂ ಇರಬೇಕು. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರಾಕ್ಟೀಸ್. ನಾವು ಪ್ರಾಕ್ಟೀಸ್ ಯಾವ ಥರ ಮಾಡಬೇಕು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಚಿಕ್ಕವರಿದ್ದಾಗ ಕನ್ನಡ ಹೇಗೆ ಕಲಿತ್ವಿ? ಫಸ್ಟ್ ನಾವು ನಮ್ಮ ಅಕ್ಕಪಕ್ಕ ಇರೋರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊತಾ ಇದ್ವಿ. ಆ್ಯಂಡ್ ನೆಕ್ಸ್ಟ್ ಏನು ಮಾತಾಡ್ತಾ ಇದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ವಿ. ಆ್ಯಂಡ್ ಅಬ್ಸರ್ವ್ ಮಾಡ್ತಾ ಮಾಡ್ತಾ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೇ ಸೇಮ್ ಮೆಥಡ್ನ ಇಂಗ್ಲೀಷ್ನಲ್ಲೂ ನಾವು ಫಾಲೋ ಮಾಡಬೇಕು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಪ್ರಾಕ್ಟೀಸಲ್ಲಿ ಅಂದರೆ, ಇವಾಗ ಒಂದು 10 to 15 minutes ವಿಡಿಯೋ ಇದೆ ಅಂದರೆ ಆ ವಿಡಿಯೋನೇ 2 times ನೋಡಬೇಕು. ಫಸ್ಟ್ ಟೈಮ್ ನಾವು ವಿದೌಟ್ ಸ್ಕಿಪ್ ಪೂರ್ತಿಯಾಗಿ ವಿಡಿಯೋ ನೋಡಬೇಕು. ಆ್ಯಂಡ್ ನೆಕ್ಸ್ಟ್ ಟೈಮ್ ನೋಡುವಾಗ ವಿತ್ ಪೆನ್ ಆ್ಯಂಡ್ ಬುಕ್ ನೋಡಬೇಕು. ನಾನು ಏನೇನು ಪಾಯಿಂಟ್ಸ್ ಹೇಳ್ತೀನಿ ಅದನ್ನೆಲ್ಲ ನೋಟ್ ಮಾಡ್ಕೊಳ್ತಾ ವಿಡಿಯೋ ನೋಡಬೇಕು. ಹೀಗೆ ಮಾಡಿದರೆ ನೀವು ತುಂಬ ಚೆನ್ನಾಗಿ ಇಂಗ್ಲೀಷ್ನ ಕಲಿತೀರ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಈಸ್ ಥಿಂಕಿಂಗ್ ಇನ್ ಇಂಗ್ಲೀಷ್. ಎಲ್ಲರೂ ಯಾವುದಾದ್ರೂ ಒಂದು ವಿಷಯಕ್ಕೆ ಥಿಂಕ್ ಮಾಡ್ತಾ ಇರ್ತಾರೆ. ನೀವೇನು ಥಿಂಕ್ ಮಾಡ್ತೀರಾ ಅಲ್ವಾ, ಅದನ್ನು ಇಂಗ್ಲೀಷಲ್ಲಿ ಥಿಂಕ್ ಮಾಡಬೇಕು. ಆವಾಗ ಮಾತ್ರ ನೀವು ತುಂಬ ಬೇಗ ಇಂಗ್ಲೀಷ್ ಕಲಿಯೋದಕ್ಕೆ ಸಾಧ್ಯ. ಇವತ್ತಿನ ವಿಡಿಯೋದಲ್ಲಿ ನಾವು ವೈ ಶುಡ್ ವಿ ಲರ್ನ್ ಇಂಗ್ಲೀಷ್ ಹಾಗೂ ಇಂಗ್ಲೀಷ್ ಕಲಿಯೋದಕ್ಕೆ ಏನೆಲ್ಲ ಬೇಸಿಕ್ ರೂಲ್ಸ್ ಇದ್ದಾವೆ, ಏನೆಲ್ಲ ಬೇಸಿಕ್ ರೂಲ್ಸ್ನ ನಾವು ಫಾಲೋ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಯಾರ್ಯಾರು ಇಂಗ್ಲೀಷ್ ಕಲಿಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.